ಹಾಯ್ ಫ್ರೆಂಡ್ಸ್, ಇವತ್ತು ಮಶ್ರೂಮ್ ಪಲಾವ್ 10 ಮಿನಿಟ್ಸಲ್ಲಿ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು 2 ಪ್ಯಾಕೆಟ್ಸ್ ಮಶ್ರೂಮ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡೆ. ಸ್ವಲ್ಪ ವಾಮ್ ವಾಟರಲ್ಲಿ ವಾಶ್ ಮಾಡ್ಕೊಂಡಿರೋದು ಇದು. ಈಗ ಫಸ್ಟು ಮ್ಯಾರಿನೇಟ್ ಮಾಡ್ಕೊಂಬಿಡೋಣ. ಒಂದು ಪಾತ್ರೆಗೆ ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಅದನ್ನ ಮಧ್ಯ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ರೌಂಡ್ ಬೇಡ ಅಂತಂದ್ಬಿಟ್ಟು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತ. ನೋಡಿ, ಮ್ಯಾರಿನೇಟ್ಗೆ ಫಸ್ಟು ಮೊಸರು ಹಾಕ್ಕೊಂಡೆ, ಆಮೇಲೆ ಅರಿಶಿನ, ಅಚ್ಕಾರದ ಪುಡಿ. ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಅದು 2 ಸ್ಪೂನ್ಸ್ ಆಫ್ ಗರಂ ಮಸಾಲ, 1 ಸ್ಪೂನ್ ಆಫ್ ಅರಿಶಿನ. ಮೊಸರು ಅಷ್ಟೇ, ಒಂದು 1/4 ಲೀಟ್ರ್ ಮೊಸರಲ್ಲಿ ಒಂದು ಹಾಫ್ ಪ್ಯಾಕೆಟ್ ಹಾಕ್ಕೋಬೇಕು ನೀವು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದು 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಏನಕ್ಕೆ ಅಂದರೆ ಇದು ಇಲ್ಲೇ ಉಪ್ಪು ಖಾರ ಹಿಡೀಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಈಗಲೇ ಹಾಕ್ಕೊತಾ ಇದ್ದೀನಿ ನಾನು. ಅದಕ್ಕೋಸ್ಕರ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಉದುರಿಸ್ಕೊಳ್ಳಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಹಾಗೆ ಮುಚ್ಚಿ ಎತ್ತಿಟ್ಬಿಡಿ. ಇದು ನಾನು ಮಸಾಲೆ ರುಬ್ಕೊತಾ ಇದ್ದೀನಿ. ಇದಕ್ಕೆ ಪಲಾವ್ ಎಲೆ, ಮೆಣಸು, ಸೋಂಪು, ಫ್ಲವರ್ ಹೂವು, ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಏನು ಹಾಕ್ತೀವೋ ಅದನ್ನೇ ಇದಕ್ಕೂ ಹಾಕ್ಕೊಳ್ಳಿ, ಅದು ರುಬ್ಕೊಳ್ಳೋಕ್ಕೆ. ಈಗ ನಾನು ತೋರಿಸ್ಕೊಟ್ಟಿದ್ದು ಒಂದು ಮಸಾಲೆ. ಈಗ ಇನ್ನೊಂದು ಮಸಾಲೆ ರುಬ್ಕೋಬೇಕು ನಾವು. ಅದಕ್ಕೆ ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಒಬ್ರಿಗೆ 2 ಅನ್ನೋ ಥರ ಹಾಕಿ. ಈಗ ನಾನು 4 ಮೆಂಬರ್ಸಿಗೆ ಮಾಡ್ತಿರೋದ್ರಿಂದ ನಾನು 8 ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀವು ಫಸ್ಟು 1-2 ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೆಣಸಿಕಾಯಿ ಹಾಕ್ಬಿಟ್ಟು ನೀಟಾಗಿ ಹುರ್ಕೋಬೇಕು. ಈಗ ಪುದೀನ ಹಾಕ್ಕೋತಾ ಇದ್ದೀನಿ. ನೋಡಿ, ಪುದೀನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಕಡ್ಡಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ರುಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಈ ಟೈಪ್ ಹಾಕ್ಕೊಳ್ಳಿ. ನೋಡಿ, ಅದನ್ನೆಲ್ಲ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಹಾರಕ್ಕೆ. ಇದು ಮಸಾಲೆ ಎಲ್ಲ ತೋರಿಸಿದ್ನಲ್ಲ, ಅದನ್ನೆಲ್ಲ ನಾನು ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನೀವು ಮಿಕ್ಸಿಲಿ ಆಡಿಸ್ಕೋಬೇಕು ಎರಡೂ. ಫಸ್ಟು ಡ್ರೈ ಮಿಕ್ಸಿ ಮಾಡ್ಕೊಂಬಿಡೋಣ. ಇದು ನೋಡಿ ಡ್ರೈ ಅಲ್ವಾ, ಅದಕ್ಕೋಸ್ಕರ ನಾನು ಫಸ್ಟ್ ಇದನ್ನ ಮಿಕ್ಸಿ ಮಾಡಿಬಿಟ್ಟೆ. ಇದನ್ನ ಒಂದು ಬಟ್ಲಿಗೆ ಎತ್ತಿಟ್ಕೋತಾ ಇದ್ದೀನಿ ಪೌಡರ್ನ, ನಾನು ಆಗಲೇ ಫ್ರೈ ಮಾಡಿಕೊಂಡು ರುಬ್ಕೊಂಡಿರೋದನ್ನು. ನಂತರ ನಾನು ಹೇಳಿದ್ನಲ್ಲ, ಈ ಮೆಣಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ನಿಮ್ಗೆ ಬೇಕು ಅಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನೋಡಿ, ಇದನ್ನು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದು ಒಂದು ಕಡೆ. ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಮೆಣಸಿಕಾಯಿ ಬೇಕು ಅಷ್ಟೇ. ಫಸ್ಟು ಒಂದು ಕುಕ್ಕರ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ನಂತರ ಒಂದು 6 to 7 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ನೀವು ಪಲಾವ್ ಸಾಮಾನು ಏನಿದೆ ಅದನ್ನು ಹಾಕ್ಕೊಳ್ಳಿ. ಪಲಾವ್ ಎಲೆ, ಸೋಂಪು, ಮೆಣಸು, ಚಕ್ಕೆ, ಫ್ಲವರ್ ಹೂವು ಮತ್ತು ಲವಂಗ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗಮ್ ಅನ್ನಬೇಕು. ಆ ಫ್ಲೇವರು ಕಾದ ಎಣ್ಣೆಗೆ ನೀವು ಹಾಕಿದಾಗ ಆ ಫ್ಲೇವರ್ ಗಮ್ ಅನ್ನತ್ತಲ್ಲ, ಆಗಲೇ ಪಲಾವ್ ಚೆನ್ನಾಗಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ನೀವು ಈರುಳ್ಳಿ ಹಾಕ್ಕೊಳ್ಳಿ. ನಾನೊಂದು 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ನೋಡಿ, ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅದು ಸ್ವಲ್ಪ ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೀವು ನೀಟಾಗಿ ಮಾಡ್ಕೊಂಡಷ್ಟು ಅದು ರುಚಿ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, ಫ್ರೈ ಮಾಡ್ಕೊಬೇಕು. ಅದಾದಮೇಲಿಂದ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನೂ ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಇದು ಕಲರ್ ಬಿಡಬೇಕು ಅವೆರಡು. ಅದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಅದು 2 ಸ್ಪೂನ್ಸ್ ಹಾಕ್ಕೊಳ್ಳಿ. 2 ಸ್ಪೂನ್ಸ್ ಹಾಕ್ಕೊಂಡು ಎಣ್ಣೆಲೇ ಹುರ್ಕೊಬಿಟ್ರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಸ್ಮೆಲ್ ಬರಲ್ಲ. ಸೊ ಅದಕ್ಕೆ ನೀಟಾಗಿ ಇದು ಈರುಳ್ಳಿ ಟೊಮೆಟೊ ಹಾಕಿದ ನಂತರನೇ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ನಿಮ್ಗೆ ಆ ಫ್ಲೇವರ್ ಆಗಲೇ ಗಮ್ ಅಂತ ಇರುತ್ತೆ ನೀವು ಫ್ರೈ ಮಾಡೋ ಟೈಮಲ್ಲೇ. ಅದಾದ ನಂತರ ನಾನು ಪುದೀನ ಸೊಪ್ಪು ಸ್ವಲ್ಪ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಾನು ಪುದೀನ ಒಂದಿತ್ತು ಅಂತ ಅಂದ್ಬಿಟ್ಟು ಪುದೀನನೇ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಕಲರಾಗಿ ಬರುತ್ತೆ, ಜಾಸ್ತಿನೂ ಹಾಕ್ಕೊಳ್ಳಿ. ನೀವು ಆಗಲೇ ರುಬ್ಕೊಂಡಿದ್ವಲ್ಲ ಹಸಿಮೆಣಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕೋತಾ ಇದ್ದೀವಿ. ನೋಡಿ, ಅದನ್ನು ಗ್ರೀನ್ ಕಲರ್ ಬರುತ್ತೆ, ಇದು ಕಲರ್ಗೋಸ್ಕರ ಅದನ್ನ ರುಬ್ಕೊಂಡಿದ್ದು. ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿದ್ವಿ ಅಲ್ಲ ಮಶ್ರೂಮ್ನ, ಫಸ್ಟು ಅರಿಶಿನ, ಅಚ್ಕಾರದ ಪುಡಿ, ಮೊಸರು, ಉಪ್ಪು ಎಲ್ಲ ಹಾಕಿ ಅದನ್ನು ನಾವಿವಾಗ ಹಾಕೋತಾ ಇದ್ದೀವಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಮಶ್ರೂಮು. ಸೊ ಮಶ್ರೂಮ್ ನೀಟಾಗಿ ಅದು ಎಣ್ಣೆಲೇ ಫ್ರೈ ಆದಮೇಲಿಂದ ಚೆನ್ನಾಗಾಗುತ್ತೆ. ಆಮೇಲೆ ಡ್ರೈ ಪೌಡರ್ ಮಾಡ್ಕೊಂಡ್ವಿ ಅಲ್ವಾ,
ಅದನ್ನು ಕೂಡ ಒಂದು 2 ಸ್ಪೂನ್ಸಷ್ಟು ಹಾಕ್ತಾಯಿದ್ದೀನಿ ನಾನು. ನಿಮಗೆ ಅದು ಮಸಾಲೆ ನಿಮಗೆ ಜಾಸ್ತಿ ಮಸಾಲೆ ಬೇಡ ಅಂದರೆ ನೀವು ಕಮ್ಮಿ ಹಾಕ್ಕೊಳ್ಳಿ, ಮಸಾಲೆ ಬೇಕು ಅನ್ನೋರು 2 ಸ್ಪೂನ್ಸ್ ಹಾಕ್ಕೊಳ್ಳಿ. ನಿಮ್ಗೆ ಅದಾದಮೇಲೆ ಲಾಸ್ಟಲ್ಲಿ ಇನ್ನೂ ಬೇಕು ಅಂದರೆ ಹಾಕ್ಕೊಳ್ಳಿ. ಅದಾದಮೇಲೆ ಸಾಲ್ಟ್ ಹಾಕ್ಕೊಂಡೆ, ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಅದಾದ ನಂತರ ನಾನು ರೈಸ್ ಹಾಕೋತಾ ಇದ್ದೀನಿ. ಅದಾದ ನಂತರ ರೈಸ್ ಹಾಕೋತಿದ್ದೀನಿ. ನಾನೇನು ಅದು ರೈಸ್ನೇನು ನೆನೆಸಿಟ್ಟಿಲ್ಲ, ಮಾಮೂಲಿ ಮನೇಲಿ ಏನು ಯೂಸ್ ಮಾಡ್ತೀವೋ ಅದೇ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಮಾಮೂಲಿ ವಾಶ್ ಮಾಡಿಕೊಂಡು ನಾನು ಡೈರೆಕ್ಟಾಗೆ ಹಾಕೋತಾ ಇದ್ದೀನಿ ರೈಸ್ನ. ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಇದನ್ನು ಕೂಡ ನಾವು ಒಂದು 5 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟಾಗ ಅದು ಒಂದು ಸ್ವಲ್ಪ ಚೆನ್ನಾಗಿ ರಸ ಹಿಡಿಯುತ್ತೆ. ಅದಾದ ನಂತರ ನಾವು ನೀರು ಹಾಕೋತಾ ಇದ್ದೀವಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್ಗೋಸ್ಕರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ನಾನು ಕುಕ್ಕರ್ ಕ್ಯಾಪ್ ಮುಚ್ತಾ ಇದ್ದೀನಿ. ಇದು 2 ವಿಷಿಲ್ಸ್ ಎತ್ಕೋಬೇಕು. 2 ವಿಷಿಲ್ಸ್ ಆದಮೇಲಿಂದ ಈಗ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ಲ, ಮಶ್ರೂಮ್ ಬಿರಿಯಾನಿ ಆರ್ ಮಶ್ರೂಮ್ ಪಲಾವ್ ರೆಡಿಯಾಗಿದೆ. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸೊ ನೀವು ಎಲ್ಲ ಟ್ರೈ ಮಾಡಿ, ಇದು ಈಸಿ 10 ಮಿನಿಟ್ಸಲ್ಲಿ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೀವು ಲಾಸ್ಟಲ್ಲಿ ನಿಮಗೆ ಬೇಕು ಅಂದರೆ 2 ಸ್ಪೂನ್ಸ್ ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿತ್ತು. ನೀವು ಮನೇಲಿ ಟ್ರೈ ಮಾಡಿ, 10 ಮಿನಿಟ್ಸಲ್ಲಾಗುತ್ತೆ ಮಶ್ರೂಮ್ ಬಿರಿಯಾನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಆಲ್.